ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೋಮವಾರ ನಮಗೆ ಲಕ್ಷ್ಮೀ ಪಂಚಮಿ ಬಂದಿದೆ ಸ್ನೇಹಿತರೆ. ಲಕ್ಷ್ಮೀ ಪಂಚಮಿ ಅಂತ ಹೇಳಿದ್ರೇ ತುಂಬ ವಿಶೇಷವಾಗಿರುತ್ತೆ. ಲಕ್ಷ್ಮೀ ದೇವಿಯನ್ನು ಪೂಜಿಸುವಂಥ ಹಾಗೂ ವಾರಾಹಿ ದೇವಿಯನ್ನು ಆರಾಧಿಸುವಂಥ ಈ ಶಕ್ತಿದಾಯಕವಾದ ಈ ದಿನ ನೀವು ತಪ್ಪದೆ ಈ ಸಂಖ್ಯೆಗಳನ್ನು ನಿಮ್ಮ ಕಾಲಲ್ಲಿ ಬರ್ಕೊಳ್ಳಿ. ಹೌದು, ಸಂಖ್ಯಾಶಾಸ್ತ್ರಗಳಲ್ಲಿ ಹಾಗೂ ಒಬ್ಬ ಮನುಷ್ಯನಿಗೆ ಸಂಖ್ಯೆಗಳು ಅನ್ನುವಂಥದ್ದು ಅವಿನಾಭಾವ ಸಂಬಂಧ. ಸಂಖ್ಯೆಗಳಿಂದ ನಮ್ಮನ್ನು ಗುರುತಿಸ್ಕೊಳ್ತೀವಿ. ಏನಕ್ಕಾದರೂ ಆಗಿರಬಹುದು, ಹುಟ್ಟಿದ ದಿನಾಂಕ ಇರಬಹುದು, ಏನಕ್ಕೆ ನಾವು ಆ ಒಂದು ಸಂಖ್ಯೆಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ. ಅದಕ್ಕೆ ಆ ಸಂಖ್ಯೆಗಳು ನಮಗೆ ಕೂಡಿ ಬರೋದ್ರಿಂದ ನಾವು ಇದನ್ನು ಬರ್ಕೊಳ್ಳೋದ್ರಿಂದ ಯಥೇಚ್ಛವಾದಂಥ ಲಾಭವನ್ನು ಕಂಡುಕೊಳ್ಳಬಹುದು. ಸಂಖ್ಯೆಗಳು ಅಂದ ತಕ್ಷಣ ತುಂಬ ಜನಕ್ಕೆ ಅನಿಸಬಹುದು ಇದರಲ್ಲಿ ಏನು ಮ್ಯಾಜಿಕ್ ಇರುತ್ತೆ ಅಂತಂದ್ಬಿಟ್ಟು. ತಪ್ಪದೆ ಮ್ಯಾಜಿಕ್ ಇರುತ್ತೆ ಸ್ನೇಹಿತರೆ. ಇದನ್ನು ನಾವು ಬರ್ಕೊಂಡಾಗ ಹಾಗೂ ನಮ್ಮ ಕೋರಿಕೆಗಳನ್ನು ಹೇಳ್ಕೊಂಡಾಗ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ. ಸುಮ್ಮನೆ ನೋಡಿದಾಗ ಬರೋದಿಲ್ಲ. ತಪ್ಪದೆ ಈಗಿನ ಕಾಲಮಾನದಲ್ಲಿ ಮನುಷ್ಯನಿಗೆ ಆಸೆಗಳಿಗೆ ಮಿತಿ ಇಲ್ಲ. ಅಂದರೆ ನಾವು ಕಾರ್ ತಗೊಳ್ಬೇಕು, ಮನೆ ತಗೊಳ್ಬೇಕು, ಮಕ್ಕಳಿಗೆ ವೆಹಿಕಲ್ ತಗೊಳ್ಬೇಕು, ಒಳ್ಳೆ ರೀತಿಯಲ್ಲಿ ಎಜುಕೇಷನ್ ಕೊಡಿಸ್ಬೇಕು, ಅವ್ರಿಗೆ ಬೇಕಾಗಿರುವಂಥದ್ದನ್ನು ಕೊಡಿಸ್ಬೇಕು, ಮನೆಗೆ ಇದು ತಗೊಳ್ಬೇಕು, ಹೆಣ್ಮಕ್ಳು ಒಡವೆ ತಗೊಳ್ಬೇಕು, ಈ ಥರ ಆಸೆ ಇಟ್ಕೊಂಡಿರ್ತಾರೆ ತುಂಬ ಜನ. ಅದನ್ನು ನಂಬಿಕೆಯಿಂದ ನಾವು ಮ್ಯಾನಿಫೆಸ್ಟೇಷನ್ ಮಾಡಿದಾಗ ಒಂದಲ್ಲ ಒಂದು ದಿನ ನಾವು ರೀಚ್ ಆಗ್ತೀವಿ ಅನ್ನೋದಕ್ಕೆ. ತಪ್ಪದೆ ಈ ಸಂಖ್ಯೆಗಳನ್ನು ಸತತವಾಗಿ 3 ದಿನ ನೀವೇನಾದರೂ ಬರ್ಕೊಂಡ್ರೆ ಯಥೇಚ್ಛವಾದಂಥ ಲಾಭವನ್ನು ಕಂಡುಕೊಳ್ಬಹುದು. ಆಕಸ್ಮಿಕ ಧನಲಾಭ ಅಂತ ಹೇಳ್ತೀವಿ ನೋಡಿ. ಕೆಲವೊಬ್ಬರಿಗೆ ನಮಗೆ ಯಾವ ಕಡೆಯಿಂದ ಕೂಡ ಒಂದೇ ರೂಪಾಯಿ ಬರೋದು ಇಲ್ಲ. ನಾವು ದುಡಿಬೇಕು, ದುಡಿದ್ರೆ ಬರುತ್ತಷ್ಟೇ. ಅದನ್ನು ಬಿಟ್ಟರೆ ಇನ್ನು ನಮ್ಮ ತಾಯಿ ಮನೆಯಿಂದ, ನಮ್ಮ ತಂದೆ ಮನೆಯಿಂದ, ನಮ್ಮ ಅಣ್ಣ ತಮ್ಮಂದ್ರ ಮನೆಯಿಂದ ಅಥವಾ ನಮ್ಮ ಯಜಮಾನ್ರ ಮನೆಯಿಂದ ಈ ಥರ ಯಾವುದೇ ಕಡೆಯಿಂದ ಕೂಡ ನಮಗೆ ಯಾವುದೇ ರೀತಿಯಾದಂಥ ಲಾಭ ಇಲ್ಲ. ಅಥವಾ ಆಸ್ತಿ ವಿಚಾರಗಳಲ್ಲೂ ಕೂಡ ಬರುವಂಥ ಯೋಗ ಇಲ್ಲ ಅಂತ ಸುಮಾರು ಜನ ಅಂದ್ಕೊಳ್ತಾ ಇರ್ತಾರೆ. ನಮ್ಮ ಪ್ರತಿಯೊಬ್ಬರಿಗೂ ಅಷ್ಟೇ ಸ್ನೇಹಿತರೆ, ಧನದ ರೇಖೆಗಳು ಅನ್ನೋದು ಇರುತ್ತೆ. ಅದು ಮುಚ್ಕೊಂಡಿದ್ದರೆ ಎಷ್ಟೋ ಸಾರಿ ನಾವು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಕೈಗೆಟ್ಕೋದಿಲ್ಲ. ಆದರೆ ಈ ಕಾಲಲ್ಲಿ, ನಮ್ಮ ಎಡಗಾಲಲ್ಲಿ ಬರ್ಕೊಂಡಾಗ ಒಂದೊಂದು ಜಾಗ ಅನ್ನುವಂಥದ್ದು ನಿರ್ಧಾರ ಆಗಿರುತ್ತೆ ಸ್ನೇಹಿತರೆ. ನಮ್ಮ ಏಳಿಗೆ, ಅಭಿವೃದ್ಧಿ, ನಮ್ಮ ಇಷ್ಟಾರ್ಥಗಳು ಬೇಗ ಈಡೇರುವಂತೆ ಸುಮಾರು ಜನನ ನಾವು ನೋಡಬಹುದು. ಎಷ್ಟೊಂದು ಕಡು ಬಡತನದಲ್ಲಿ ಇದ್ದರೂ ನೋಡ್ತಾನೆ ಸಾಕಷ್ಟು ಬೆಳವಣಿಗೆ ಆದರೂ ಈಗ ತುಂಬ ರಿಚ್ ಆಗಿದ್ದಾರೆ. ನಾವು ಯಾವಾಗಲೂ ಒಂದೇ ಥರನೇ ಇದ್ದೀವಿ ಅಂತ ನಮ್ಮ ಸುತ್ತಮುತ್ತ ಸಾಕಷ್ಟು ಜನನ ನಾವು ನೋಡ್ತಾ ಬಂದಿರ್ತೀವಿ. ಇದು ನಮಗೆ ನೋಡಿದಾಗ, ಅಬ್ಸರ್ವ್ ಮಾಡಿದಾಗ ಒಂದು ರೀತಿಯಲ್ಲಿ ಆಶ್ಚರ್ಯ ಕೂಡ ಆಗುತ್ತೆ. ಆ ಥರ ಭಗವಂತನ ಆಶೀರ್ವಾದ ಒಂದು ಸಾರಿ ಸಿಕ್ಕಿದ್ರೆ ಕಡುಬಡತನದಲ್ಲಿದ್ದರೂ ಕೂಡ ಅವನು ಶ್ರೀಮಂತಿಕೆಯನ್ನು ಪಡ್ಕೊಳ್ಬಹುದು. ಅಷ್ಟೊಂದು ಒಂದು ಲಾಭ ಕೊಡುವಂಥ ಸಂಖ್ಯೆಗಳು ಇದರಲ್ಲಿ ಇರೋದರಿಂದ ನೀವು ಗ್ರೀನ್ ಪೆನ್ನು ತಗೊಳ್ಬಹುದು. ಅಥವಾ ಇಲ್ಲ, ನಾವು ದುಡ್ಡು ಕಾಸಿಗೆ ಮಾತ್ರ ಅಲ್ಲ, ಬೇರೆ ಕೋರಿಕೆಗಳು ಕೂಡ ನಮಗೆ ಸಾಕಷ್ಟು ಇದೆ ಅಂತ ಹೇಳಿದ್ರೆ, ನಿಮ್ಮ ಸಮಸ್ಯೆಗಳೇ ಇರಬಹುದು ಅಥವಾ ನಿಮ್ಮ ಕೋರಿಕೆನೇ ಇರಬಹುದು, ಅದನ್ನು ಹಣಕಾಸಿನಿಂದ ಕೂಡಿದರೂ ಇದನ್ನು ಬರ್ಕೊಳ್ಬಹುದು. ಎಡಗಾಲಲ್ಲಿ ಈಗ ತಿಳಿಸ್ತಾ ಇರುವಂಥ ಈ ಜಾಗದಲ್ಲಿ ಸೇಮ್ ನೀವು ಈ ರೀತಿ ಬರ್ಕೊಂಡು ನಡೆದಾಡಬೇಕು ಸ್ನೇಹಿತರೆ. ತುಂಬ ಜನ ವಾಕ್ ಹೋಗ್ತಾರೆ, ಕೆಲಸಗಳಿಗೆ ಹೋಗ್ತಾರೆ, ನಡೀತಾರೆ, ಈ ಥರ ಎಲ್ಲ ಇರುತ್ತೆ. ಇನ್ನು ಮನೆಯಲ್ಲೇ ಇರುವಂಥವ್ರಾದರೆ ಮನೆಯಲ್ಲೇ ಸುತ್ತಮುತ್ತ ಈ ರೀತಿ ನಾವು ಓಡಾಡ್ತಾ ಇರ್ತೀವಿ. ಆದರೆ ತಪ್ಪದೆ ಇದನ್ನು ಬರ್ಕೊಂಡಾಗ ನಾವು
ಕೇಳ್ಕೊಳ್ಬೇಕು. ನಮ್ಮ ಇಷ್ಟಾರ್ಥಗಳು ಏನಿರುತ್ತೆ ನೋಡಿ ಅದನ್ನು ನಾವು ಹೇಳ್ಕೊಂಡಾಗ ಒಂದು 3 ದಿನ ಕಂಟಿನ್ಯೂಸ್ ಆಗಿ ನೀವು ಬರ್ಕೊಂಡು ಇದ್ರ ಬಗ್ಗೆ ನಂಬಿಕೆಯಿಂದ ಮಾಡ್ಕೊಂಡು ನೋಡಿ, ಬದಲಾವಣೆ ಮಾತ್ರ ಚೆನ್ನಾಗಾಗುತ್ತೆ. ಈ 520 ಈ ಸಿಂಬಲನ್ನು ನೀವು ಬರ್ಕೊಂಡು ತದನಂತರ ಬರಿಬೇಕಾಗುತ್ತೆ. ಇದಾದ ಮೇಲೆ ಆ ನಡಿತೀವಲ್ವ, ನಾವು ಆ ನಡೆಯುವಾಗ ಆ ಸಂಖ್ಯೆಗಳು ಒಂದು ಭೂಮಿಗೆ ತಾಗುತ್ತೆ. ಆ ವೈಬ್ರೇಷನ್ ಅನ್ನುವಂಥದ್ದು ನಮಗೆ ಆ ರೇಖೆಗಳು ಆ್ಯಕ್ಟಿವ್ ಆಗುತ್ತೆ. ಎಲ್ರಿಗೂ ಕೂಡ ಅಷ್ಟೇ. ಅದಕ್ಕೆ ಆಗ ನಮಗೆ ಬರುವಂಥ ದುಡ್ಡಿದ್ರೂ ಆಕಸ್ಮಿಕ ಧನಲಾಭ ಆಗುವಂಥದ್ದು ಇದನ್ನು ಎಲ್ಲವೂ ಕೂಡ ನಾವು ಫೀಲ್ ಮಾಡಬಹುದು. ಇನ್ನು ಎಡಗೈಯಲ್ಲೂ ಕೂಡ ಈ ಸಂಖ್ಯೆಗಳನ್ನು ಬರ್ಕೊಳ್ಳಿ. ಎಡಗೈಯಲ್ಲಿ ಈಗ ತಿಳಿಸಿರುವಂಥ ಈ 3 ಜಾಗದಲ್ಲಿ ಕೂಡ ಗ್ರೀನ್ ಪೆನ್ನು, ರೆಡ್ಡು ಅಥವಾ ಬ್ಲ್ಯಾಕ್ ಬಿಟ್ಟು ನೀವು ಯಾವುದಾದ್ರೂ ಕೂಡ ತಗೊಳ್ಬಹುದು. ನಾವು ಕೆಲಸ ಮಾಡ್ತಾ ಇರ್ತೀವಿ, ಹೋಗ್ಬಿಡುತ್ತಲ್ವ ಅಂತ ಅಂದ್ಕೊಳ್ಬಹುದು. ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಅಳಿಸೋದ್ರೂ ಪರವಾಗಿಲ್ಲ, ಮತ್ತೆ ನೀವು ಬರ್ಕೊಳ್ಬಹುದು. ಯಾಕಂದರೆ ಪೆನ್ನು ಅನ್ನೋದು ನಾವು ಇಟ್ಕೊಂಡೇ ಇರ್ತೀವಿ. ಈ ಸಂಖ್ಯೆಗಳನ್ನು ಬರ್ಕೊಂಡಾಗ ಆಕಸ್ಮಿಕ ಧನಲಾಭ ಆಗುತ್ತೆ. ಎಷ್ಟೋ ಕೆಲಸಗಳು ಕೂಡ ಸರಾಗವಾಗಿ ನಡೆಯುತ್ತೆ. ಮನೆಯಿಂದ ಹೊರಗಡೆ ಹೋಗಬೇಕಾದ್ರೂ ಕೂಡ ಇದನ್ನು ಬರ್ಕೊಂಡು ಹೋಗುವಂಥ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ. ನಮಗೆ ಈ ಒಂದು ಲಕ್ಷ್ಮೀ ಪಂಚಮಿ ಕೂಡಿ ಬಂದಿರೋದ್ರಿಂದ ಲಕ್ಷ್ಮೀದೇವಿ ಸಂಪತ್ತಿಗೆ ಅಧಿದೇವತೆ ಆ ತಾಯಿ ಏನಾದರೂ ಒಂದು ಸಾರಿ ಕಣ್ಣೆತ್ತಿ ನೋಡಿದ್ರೆ ನಮ್ಮ ಜೀವನದ ದಿಕ್ಕನ್ನು ಬದಲಿಸಿ ಸಾಕಷ್ಟು ಲಾಭವನ್ನು ತಂದುಕೊಡುತ್ತೆ. ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡುತ್ತೆ. ಬಡತನದಿಂದ ಸಿರಿವಂತರಾಗುವಂಥ ಎಲ್ಲ ಯೋಗಗಳು ಕೂಡ ಕೂಡಿ ಬರುತ್ತೆ. 3 ದಿನ ಬರ್ಕೊಳ್ಬಹುದು. ಅದಕ್ಕೂ ಮೇಲೆ ಕೂಡ ನಾವು ಕಂಟಿನ್ಯೂಸ್ ಆಗಿ ಬರ್ಕೊಳ್ತೀವಿ ಅನ್ನುವಂಥವರಿದ್ದರೂ ಕೂಡ ತಪ್ಪದೆ ಬರ್ಕೊಳ್ಬಹುದು. ಯಾಕಂದರೆ ನಾವು ಈ ಸಂಖ್ಯೆಗಳನ್ನು ಪ್ರತಿನಿತ್ಯ ಕೂಡ ಬರ್ಕೊಳ್ತಾ ಇದ್ದಾಗ ಇದಕ್ಕೆ ಯಾವುದೇ ರೀತಿಯಾದಂಥ ಸಮಯ ಅನ್ನೋದಿಲ್ಲ. ಬರ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ನಮ್ಮ ಇಷ್ಟ ದೇವರು ಲಕ್ಷ್ಮೀ ದೇವಿಯನ್ನು ಈ ಥರ ಕೇಳಿಕೊಂಡು ನೀವೇನಾದರೂ ಬರ್ಕೊಂಡು ನೋಡಿ ಲಾಭ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಫೀಲ್ ಮಾಡಬಹುದು ಸ್ನೇಹಿತರೆ. ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.